ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಫೈನಲಿ SMR ಬ್ರೋ ಅವರು ಸ್ವಲ್ಪ ತಪ್ಪುಗಳನ್ನ ನಾನು ಬೈದಿರೋ ತಪ್ಪು, ಲೈಕ್ ಅವ್ರು ಮಾಡಿರೋ ಒಂದು ಕೆಲವಷ್ಟು ತಪ್ಪುಗಳನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಒಪ್ಕೊಂಡ್ರು. ದೆನ್ ಅದಾದ ತಕ್ಷಣ ಅವರು ಒಂದಿಷ್ಟು ಮಾಡಿದರು ಕಾಂಟ್ರವರ್ಸಿ. BMW ಕಾರ್ ಅವ್ರ ಹೆಸರಲ್ಲಿಲ್ಲ, EMI ಲೈಕ್ ದಟ್, ಆ ಥರ ಟಾಪ್ 3 ಕನ್ನಡ ಯೂಟ್ಯೂಬರ್ ಅದೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನೆಲ್ಲ ಅವರು ಪ್ರೂವ್ ಮಾಡಿದ್ರು. ಆಗಿರೋ ತಪ್ಪುಗಳನ್ನೆಲ್ಲ ಒಪ್ಕೊಂಡ್ರು, ಆಗದೇ ಇರೋ ತಪ್ಪುಗಳನ್ನೆಲ್ಲ ಪ್ರೂವ್ ಮಾಡಿಕೊಂಡ್ರು. ಸೊ ಎಲ್ಲ ಮಾಡ್ಕೊಂಡ ನಂತರ ಒಂದು ಸುಂದರವಾದ ವಿಡಿಯೋ ಮಾಡೋದ್ರ ಮೂಲಕ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಂಥ ಒಂದು ವ್ಯಕ್ತಿಗೆ ತಮ್ಮ ಕೈಲಿ ಆದಷ್ಟು ಸಹಾಯವನ್ನು ಮಾಡೋ ಮುಖಾಂತರ ಎಲ್ಲ ಕರ್ನಾಟಕದ ಜನತೆಗೆ ತುಂಬ ಚಂದವಾಗಿ ಉತ್ತರವನ್ನು ಕೊಟ್ಟಿರೋ SMR ಅವರು. ಬನ್ನಿ ಸ್ನೇಹಿತರೆ, ಅವ್ರು ಏನು ಮಾಡಿದ್ರು ಅಂತ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬರೋಣ. ಗೈಸ್, ಒಂದು ವಿಡಿಯೋ ನೋಡಿದೆ ನಾನು. ಇಲ್ಲಿ ನೋಡ್ರಿ, ವಾರ್ನಿಂಗ್. ಜೀವ ಸಾವು ಮಧ್ಯೆ ಹೋರಾಡ್ತಿದೆ. ನಿನ್ಗೆ ಎಷ್ಟಾಗುತ್ತೆ ಅಷ್ಟು ಬಂದ್ ಮಾಡು. ಸಮಯ ಕಾಂಟ್ರವರ್ಸಿ ಬೇಡ. ಓಕೆ, ಕಾಂಟ್ರವರ್ಸಿ ಟೈಮಲ್ಲಿ ಈ ತರ ಒಂದು ವಿಡಿಯೋ ಟ್ಯಾಗ್ ಮಾಡಿದ್ದಾರೆ. ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ, ಬನ್ನಿ ಮಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ಟ್ರೆಂಡ್ ನ ನೋಡಿದ್ರೆ ನಿಮಗೆ ಅನ್ಸ್ಬೋದು, ಇವಾಗ ಏನೋ ಒಳ್ಳೇದಾಗಿ ಟ್ರೈ ಮಾಡ್ತಾ ಇದ್ದೇನೆ ಅಂತ. ನಾನೇನು ಫಸ್ಟ್ ಟೈಮ್ ಸಹಾಯ ಮಾಡ್ತಾ ಇಲ್ಲ, ಯಾವುದೋ ವಿಚಾರದ ಬಗ್ಗೆ ಧ್ವನಿ ಎತ್ತಾ ಇಲ್ಲ, ಅಥವಾ ಫಸ್ಟ್ ಟೈಮ್ ಬಂದ್ಬಿಟ್ಟು ನನ್ನ ಸ್ಕ್ರೀನ್ ಮೇಲೆ ಹೆಲ್ಪ್ ಮಾಡೋ ಥರ ನಾಟಕ ಮಾಡ್ತಾ ಇಲ್ಲ. ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಮುಂಚೆಯಿಂದ ಫಾಲೋ ಮಾಡ್ತಿರೋದು. ಈ ಜೀವನ ಉಳಿಸೋದು ನಿಮ್ಮ ಕೈಲಿ. ನನ್ನ ವಿರುದ್ಧವಾಗಿ ಎಷ್ಟೊಂದು ಚಿಕ್ಕ ಪುಟ್ಟ ಕ್ರಿಯೇಟರ್ಸ್ ಈ ಟೈಮ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದೇ ರೀತಿ ಈ ಕುಟುಂಬ ಪರವಾಗಿ ನೀವು ಒಂದೊಂದು ವಿಡಿಯೋ ಮಾಡಿ ಹಾಕಿದ್ರೆ ನೀವೆಲ್ಲ ಅವ್ರ ಗುಂಪಾಲಿಗೆ ಫೇವರ್ ಆಗ್ಬಿಡ್ತೀರ. ಅದ್ರ ಜೊತೆಗೆ ನನ್ನ ಪರ್ಸನಲ್ ವಿಚಾರಕ್ಕೂ ಅಥವಾ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೆಲ್ಪ್ ಮಾಡೋ ವಿಚಾರಕ್ಕೂ ಯಾವುದೇ ರೀತಿ ಸಂಬಂಧ ಕಟ್ಟಕ್ಕೆ ಹೋಗ್ಬೇಡಿ. ಒಂದು ಜೀವ ಉಳಿಸೋದು ತುಂಬಾ ಇಂಪಾರ್ಟೆಂಟ್. ಸೊ ಗೈಸ್, ಇವಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರಿ ನಾನೇನೋ ರಿಪ್ಲೈ ಮಾಡ್ತೀನಿ, ಕಾಂಟ್ರವರ್ಸಿ ಇನ್ನೊಂದು ಮತ್ತೊಂದು ಅಂತ. ಸೊ ತಪ್ಪನ ತಿದ್ಕೊಂಡು ಮುಂದುವರಿಬೇಕು, ಬೇರೆ ಬೇರೆ ಕೆಲಸಗಳು ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ಇನಿಷಿಯೇಟಿವ್ ತಗೊಂಡಿದೀವಿ. ನಮ್ ಕೈಲಾಗಿರುವಂತ ಸಹಾಯ ನಾವು ಮಾಡಿದೀವಿ. ಇನ್ ಬರೀ 1 ಲಕ್ಷ ಬೇಕಾಗಿರೋದು. ಸೊ SMR ಫಾಲೋವರ್ಸ್ ಇಲ್ಲಿ ಅಂತ ಎಷ್ಟೊಂದ್ ಜನ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ SMR ಫಾಲೋವರ್ಸ್ ಇಲ್ಲಿ ಇದೀರಾ ಅಂತ ನನಗೆ ಗೊತ್ತು. ಒಂದ್ ಸ್ಕ್ಯಾನರ್ ಹಾಕ್ತೀನಿ, ಅದಕ್ಕೆ 1 ಲಕ್ಷ ಬೇಕು. ಒಬ್ಬೊಬ್ರು 100 ರೂಪಾಯಿ ಹಾಕಿದ್ರೆ ಅವ್ರಿಗೂ ನಮ್ಮ ಮನೆ ಕರ್ಕೊಂಡು ಹೋಗ್ತಾರೆ ಅವರು. ಸೊ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಲವ್ ಯು. ಆಮೇಲೆ ಕಮೆಂಟ್ ನಾನು ಇವಾಗ ಇನ್ನೊಂದು ಮತ್ತೊಂದು ಮಾಡಿಲ್ಲ. ಓಕೆ ಗೈಸ್, ನೋಡಿದ್ರಲ್ವಾ ಗೈಸ್, ದಿಸ್ ಇಸ್ ದ ವಿಡಿಯೋ ಆ್ಯಕ್ಚುಲಿ. ನೋಡಿದ್ರಲ್ವಾ. ಅದೇ ಅಕ್ಸೆಪ್ಟ್ ದ ಟ್ರೂತ್. ತಪ್ಪು ಮಾಡಿರೋದನ್ನ ತಪ್ಪು ಒಪ್ಕೋಬೇಕು. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿವಿ ನಡೆಯೋನು ಮನುಜ ಕಣೋ ಅನ್ನೋ ಥರ. ಮಾಡಿದೆ, ತಪ್ಪಾಗಿದೆ, ತಪ್ಪುಗಳನ್ನ ಒಪ್ಕೊಂಡ್ರು, ಆಗಿರೋ ತಪ್ಪುಗಳನ್ನ ಒಪ್ಕೊಂಡ್ರು. ಇವಾಗ ನೋಡಿ, ಕನ್ನಡ ಯೂಟ್ಯೂಬ್ ಇಂಡಸ್ಟ್ರಿ, ಯೂಟ್ಯೂಬ್ ಕಮ್ಯುನಿಟಿ ತುಂಬ ಚೆನ್ನಾಗಿ ನಡೀತೆ. ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಈ ಕಾಂಟ್ರವರ್ಸಿ ಎಲ್ಲ ಎಂಡ್ ಆಗುತ್ತೆ. ನಿಮಗೆಲ್ಲ ಯೂಟ್ಯೂಬಲ್ಲೂ ಫುಲ್ ಇದೆ, ಇನ್ಸ್ಟಾಗ್ರಾಮಲ್ಲೂ ಫುಲ್ಲು ಇದೆ. ಯೂಟ್ಯೂಬಲ್ಲೂ ನೀವೇನು ಬೇರೆ ನೋಡೋಕ್ಕಾಗ್ದಿರ ಬರೀ ಕಾಂಟ್ರವರ್ಸಿಗಳು ನೋಡೋ ಥರ ಆಗೋಗಿತ್ತು. ಲೈಕ್ ಇವಾಗ ಆ ಥರ ಆಗಲ್ಲ, ಒಳ್ಳೆ ವೀಡಿಯೋಸ್ಗಳು ಬರುತ್ತೆ. ನೋಡ್ಕೊಂಡು ಎಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ, ಬೆಳೆಸಿ, ಎಲ್ಲರೂ ಬೆಳೆಯೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್.